ಸರ್ ನಿಮ್ಗೆ ಇವತ್ತು ಚಿಕನ್ ಮಾಡ್ಕೊಡ್ತೀನಿ ಸರ್ ಅಂತಾರೆ. ಇಲ್ಲಿ ಅಲ್ಲೇ ಜೈಲಲ್ಲಿ ಮಾಡ್ಕೋಬೋದಾ ಅಲ್ಲಿ? ಇನ್ನೇನು ಹೇಳಿ ನಾನು ಅಷ್ಟು ಒಳಗಡೆ ಹೋಗಿ ನೋಡಿದ್ದೀನಲ್ಲ, ನನಗೆ ಒಂಥರ ಆಗುತ್ತೆ. ಈ ವೈರ್ ಹೋಗುತ್ತಲ್ಲಮ್ಮ, ಕರೆಂಟ್ ವೈರು, ಆ ವೈರ್ಗೆ 2 ಕೊಕ್ಕಿಗಳಾಗ್ತಾರೆ. ನಾನು ಕಣ್ಣಾರೆ ಕಂಡಿರೋದಿದೆಲ್ಲ, ಕೊಕ್ಕಿಗಳು ಹಾಕಿ ಕರೆಂಟ್ ಸ್ಟವ್ ಇಟ್ಕೊಂಡು ಅಡುಗೆ ಮಾಡ್ಕೊಳ್ತಾರೆ. ಚಿಕನ್ ತರಿಸ್ಕೊಂಡಿದ್ದೆ ನಾನು, ಚಿಕನ್ ಮಾಡ್ಕೊಡ್ತೀನಿ ಸರ್ ನಿಮಗೆ ಅಂತಾರೆ. ಪೊಲೀಸವ್ರ ಪ್ರಕಾರ 3 ಮರ್ಡರ್ ಅಂತ ಪೊಲೀಸರು ಹೇಳೋದು, ಅದು ಕೋರ್ಟ್ ಒಳಗೆ. ಬಟ್ ಪೊಲೀಸರು ಹೇಳ್ತಾರೆ ಒಂದು 30-40 ಮಾಡಿದ್ದಾನೆ ಸರ್ ಇವನು, ಈ ಥರ ಇನ್ಸಿಡೆಂಟ್ಸ್ ಅಂತಾರೆ ಅವರು. ಅವನು ಹೇಳ್ತಾನೆ 80 ಜನದವರೆಗೂ ಮಾಡಿದ್ದಾನೆ. ಆ ಕತೆ ಕೇಳಿಬಿಟ್ರೆ ಇಂಡಿಯಾಲೇ ಒನ್ ಆಫ್ ದ ನಟೋರಿಯಸ್ ಅನ್ಬೋದು. ಅದು ನಾನು ಪಿಕ್ಚರಲ್ಲಿ ಮಾಡಿದ್ದೀವಿ. ಆ ಒಂದು ಕ್ಯಾರೆಕ್ಟ್ರಲ್ಲೇ ರಿಷಬ್ ಶೆಟ್ಟಿ ಆ್ಯಕ್ಟ್ ಮಾಡಿರೋದು. ರಾಜ್ಕುಮಾರ್ ಬಿಡುಗಡೆಗೆ ನಾನು ಅವಾಗ ಸಹಾಯ ಮಾಡಿದ್ದೆ, ನನಗೇನಾದ್ರು ಇವಾಗ ಸಹಾಯ ಮಾಡೋಕ್ಕೆ ಹೇಳಿ ಅಂತ ಅವರಂದರು. ಅದನ್ನು ಬಂದು ನಾನು ಭಾವ ಅವ್ರ ಹತ್ರ ಹೇಳಿದೆ. ರಮೇಶ್ ಅಂತ ಕೈ ಹಿಡ್ಕೊಂಡ್ರು. ನನಗೆ 3 ಮನೇಲಿ 2 ಮನೆ ಹೊಟ್ಟೋಗಿದೆ ಪಿಕ್ಚರ್ಗಳು ಮಾಡಿ. ಇವಾಗ ಇದೊಂದು ಉಳಿದಿದೆ. ಈಗ ಇದರಿಂದನೂ ಲೋನ್ ಹಾಕಿ 1.5 ಕೋಟಿ ನಾವು ವೆಬ್ ಸೀರೀಸ್ಗೆ ಹಾಕಿದ್ದೀವಿ. ಈಗ 1.5 crore. ಅದರಿಂದ ದುಡ್ಡು ಬಂದರೆ ಈ ಮನೆ ಉಳಿಯೋತ್ತಿಲ್ಲ ಅಂದರೆ ಇದು ಹೋಗುತ್ತೆ ಅಷ್ಟೆ. ಚೆಂದಾಗಿರೋ ಹುಡುಗಿನ ಗುರುನಾಥನ್ ಸತ್ತಾದ ಮೇಲೆ ಒಬ್ಬರು ಪೊಲೀಸ್ ಆಫೀಸರ್ ಮದುವೆ ಆಗ್ತಾರೆ. ಇದು ಚಾಂದಿನಿ ನೋಡಿದಾಗ ನೀವು ಬಿಗಿನಿಂಗಿಂದ ಈವರೆಗೂ ನೋವಿನ ಕಥೆನೇ. ನಿಮ್ಮ ವೈಫ್ಗೆ ಕರೆಕ್ಟ್ ಮಾಡ್ತಾನೆ. ನನಗೆ ತಲೆಯೆಲ್ಲ ಸುತ್ತಬಿಡ್ತು. ನನಗೆ ಫೋನು, ಕಾನ್ಫರೆನ್ಸ್ ಕಾಲು, ಜೈಲಲ್ಲಿ ಒಳಗಡೆ ಇತ್ಕೊಂಡು. ಕೊನೆಗೆ ಗುರುನಂದನ್ ಅವ್ರಿಗೆ ಚಾಂದಿನಿ, ರಿಯಲ್ ಚಾಂದಿನಿ ಸಿಕ್ಕಿದ್ರಾ? ಈಗ ಗುರುನಾಥನ್ಗೆ ಅವನ ಜೊತೆಲೇ ಲವ್ ಮಾಡಿ ಇದು ಮದುವೆ ಆಗಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿರ್ತಾನೆ. ಆವಾಗ ಜೊತೆಲೇ ಇರ್ತಾರೆ. ಈ ಪಾತ್ರ ಮಾಡಿದ ಗುರುನಾಥನ್ಗೆ ಬೇರೆ ಥರ ಆಯಿತು. ಏನಾಯಿತು? ನಾವು ಕಾಲ್ ಮಾಡಿದ್ದು ಅಂದರೆ ನಾವು ಏನಂದರೆ, ನನಗೆ ಅವ್ರದ್ದೊಂದು ಒಂಥರ ಕತೆ ಅದು. ಆಮೇಲೆ ಯಾಕಂದರೆ ಪಾಪ ತುಂಬ ಲಕ್ಷಣವಾದಂಥ ಹುಡುಗಿ ಅದು, ತುಂಬ ಮುದ್ದು, ತುಂಬ ಕಳೆ. ನೀವು ಡೈರೆಕ್ಟ್ ಮೀಟ್ ಮಾಡಿದ್ರಾ? ಇಲ್ಲ, ಅಷ್ಟು ಚೆಂದಾಗಿರೋ ಹುಡುಗಿನ ಗುರುನಾಥನ್ ಸತ್ತಾದ ಮೇಲೆ ಒಬ್ಬರು ಪೊಲೀಸ್ ಆಫೀಸರ್ ಮದುವೆ ಆಗ್ತಾರೆ. ಜೊತೆಯಲ್ಲಿರ್ತಾರೆ. ಅದಾದಮೇಲೆ ಅಲ್ಲಿಂದ ಕೂರ್ಗಲ್ಲಿರ್ತಾರೆ ಒಂದಷ್ಟು ವರ್ಷ. ಅದಾದಮೇಲೆ ಅವರು ಬಿಟ್ಬಿಡ್ತಾರೆ, ಬೇರೆ ಕಡೆ ಹೋಗ್ತಾರೆ, ಆರ್ಫನೇಜನಲ್ಲಿ ಇರ್ತಾರೆ. ಅದಾದಮೇಲೆ ಒಂದು ಆಶ್ರಮದಲ್ಲಿರ್ತಾರೆ ಒಂದಷ್ಟು ದಿನ. ಇನ್ನೂ ಒಂದು 3-4 ಜನ ಪಾಪ ಮದುವೆ ಆಗಿ ಇದಾಗಿ ಈಗ ಒಂದು ಕಡೆ ಇದ್ದಾರೆ. ಅವ್ರನ್ನ ಯಾಕೆ ಇದರಲ್ಲಿ ಎಳಿಬೇಕು, ಇನ್ನು ಅವ್ರನ್ನ ಯಾಕೆ ಎಕ್ಸ್ಪೋಸ್ ಮಾಡಬೇಕು ಅಂತೇಳಿ ನಾನು ಅಲ್ಲೇ ಬಿಟ್ಬಿಟ್ಟೆ. ಯಾಕಂದರೆ ಅದರಿಂದ ಏನೋ ಅಷ್ಟು ಇದಾಗಲ್ಲ. ಇಲ್ಲ, ನಮ್ಮ ವೀಕ್ಷಕರು ಕೇಳ್ತಾ ಇದ್ರು ಚಾಂದಿನಿಂದ ತೋರಿಸಿ ಅಂತ. ಬಟ್ ಎಲ್ಲಿದೆ ಕ್ಯೂರಿಯಾಸಿಟಿ? ಅವ್ರು ಚೆನ್ನಾಗಿದ್ದಾರೆ ಅಂತ ಒಂದು 4 ಜನ ಹೇಳಿದ ತಕ್ಷಣ ಜನಗಳು ಅವ್ರ ಮುಖ ತೋರಿಸಿ ಅಂತ. ಈವನ್ ನಮ್ಮ ಟೀಮ್ದ ಆಕಾಶ್ ಅವ್ರು ಕಾಲ್ ಮಾಡಿದ್ರು, ಅವ್ರ ತಮ್ಮ ಮತ್ತು ಅವ್ರ ಕಸಿನ್ಸ್ ಎಲ್ಲ ಮಾತಾಡಿದ್ರು. ಬಟ್ ಇವಾಗ ಅವ್ರ ಫ್ಯಾಮಿಲಿ ಇದೆ ಅಂತ ಹೇಳಿ ನಾವು ಅಷ್ಟಕ್ಕೆ ಡ್ರಾಪ್ ಮಾಡಿ. ನೀವೆಷ್ಟು ಒಳ್ಳೆಯವರು. ಒಳ್ಳೆ ಅಂತಲ್ಲ ಸರ್, ಬಟ್ ಅದರಿಂದ ನಮಗೇನು ಲಾಭ ಇಲ್ಲ ಅದರಿಂದ. ಯಾಕಂದರೆ ಅದೊಂದು ನೋವಿನ ಕತೆ ಅದು. ಅದಾದಮೇಲೂ ಲೈಫು ಈಗ ಅವರು ಪಾಪ ಎಲ್ಲ ಬಿಟ್ಟು ಇರ್ತಾರೆ. ಹೋಗ್ಲಿ ಪೊಲೀಸ್ ಆಫೀಸರ್ ಆದರೆ ಅವರು ಓಕೆ, ಅವರು ಸಾಧಿಸಿರೋದೇನಾಗಿರುತ್ತೆ ಅದು. ಇದು ಚಾಂದಿನಿ ನೋಡಿದಾಗ ನೀವು ಬಿಗಿನಿಂಗಿಂದ ಈವರೆಗೂ ನೋವಿನ ಕಥೆನೇ. ನಿಮಗೆ ಆ ನೋವಿನ ಕಥೆನ ನಾವು ಹೇಳಕ್ಕೆ ಹೋಗಿ ಅದನ್ನು ಮತ್ತೆ ಅದು ಜಾಸ್ತಿ ಆಗೋದು ಬೇಡ. ಏನಿಲ್ಲ ಅಂತ ಅದು ಕ್ಯೂರಿಯಾಸಿಟಿ ಏನೋ ಇದ್ದರೆ ಓಕೆ, ಹೆಂಗಿದ್ದಾರೆ ಅಂತ ನೋಡೋಕ್ಕೆ ಬಿಟ್ಟರೆ ಇನ್ನೇನಿಲ್ಲ ಅಲ್ಲಿ. ಅಟ್ಲೀಸ್ಟ್ ಮಾಸ್ಕ್ ಹಾಕೊಂಡಾದ್ರೂ ಮಾತಾಡಿಸಿ ಅಂದ್ರು. ಬಟ್ ನಾವು ಬ್ಯಾಕಿಂದ ತೆಗ್ದಿದ್ದೀವಿ. ಹೌದಾ? ನಾವು ಬ್ಯಾಕಿಂದ ತೆಗ್ದಿದ್ದೀವಿ. ನಮಗೇನಂದರೆ ಏನು ಅಂಥದ್ದು ಇಲ್ಲ ಅಲ್ಲಿ ಪಾಪ. ಅಲ್ಲಿ ಏನು ನಮ್ಗೆ ಯಾಕೆ ಅಂದರೆ ಏನಿದೆ ಹೋಗಲಿ ಅವ್ರ ಹತ್ರ, ಏನು ಹೇಳ್ಬೋದು, ಗುರುನಾಥನ ಜೊತೆ ಹೆಂಗಿದ್ರಮ್ಮ ಅಂತ ಕೇಳ್ಬೋದು ಅಷ್ಟೇ ವಿನ ನೀನು ಎಕ್ಸ್ಟ್ರಾ ಏನಿಲ್ಲ ಅಲ್ಲಿ. ಆಮೇಲೆ ಆಲ್ರೆಡಿ ನಮಗೆ ವಿಷಯ ಗೊತ್ತಾಗಿರೋದ್ರಿಂದ ಎಲ್ಲ ಕಡೆಯಿಂದ ತಿಳ್ಕೊಂಡಿರೋದ್ರಿಂದ ಓಕೆ ನಮಗೆ. ಓಕೆ, ಅಟ್ಟಾಸ ಸಿನಿಮಾದಿಂದ ಎಷ್ಟು ಕಲೆಕ್ಷನ್ ಆಯಿತು, ಎಷ್ಟು ಬಂತು, ಎಷ್ಟು ಮನೆ ತಗೊಂಡ್ರಾ? ಈಗ 3 ಮನೇಲಿ 2 ಮನೆ ಹೊಟ್ಟೋಗಿದೆ ಪಿಕ್ಚರ್ಗಳು ಮಾಡಿ. ಇವಾಗ ಇದೊಂದು ಉಳಿದಿದೆ. ಈಗ ಇದರಿಂದನೂ ಲೋನ್ ಹಾಕಿ 1.5 ಕೋಟಿ ನಾವು ವೆಬ್ ಸೀರೀಸ್ಗೆ ಹಾಕಿದ್ದೀವಿ. ಈಗ 1.5 crore. ಅದರಿಂದ ದುಡ್ಡು ಬಂದರೆ ಈ ಮನೆ ಉಳಿಯೋತ್ತಿಲ್ಲ ಅಂದರೆ ಇದು ಹೋಗುತ್ತೆ ಅಷ್ಟೆ. ಅಟ್ಟಾಸದಿಂದ ಎಷ್ಟು ಬಂತು ಸರ್? ಒಂದು 1.25 ಕೋಟಿ ಏನೋ ಬಂತು. ಅವಾಗಲೇ ಇದೊಂದು ತೊಗೊಂಡಿದ್ದು ನಾವು. ಅಷ್ಟೇ ಇದು. ತಿರ್ಗಿ ವಾಪಸ್ ಇದು ದುಡ್ಡನ್ನ 1.5 ಕೋಟಿ ಲೋನ್ ತೊಗೊಂಡು ಮತ್ತೆ ವೆಬ್ ಸೀರೀಸ್ಗೆ ಹಾಕಿದ್ದೀವಿ. ಅದೇ ಜನ ನೋಡಿ
ಅದು ನಮ್ಮನ್ನು ಅಪ್ರಿಷಿಯೇಟ್ ಮಾಡಿ ಕೈ ಹಿಡ್ದಾಗ ಮತ್ತೆ ಉಳಿಯುತ್ತೆ, ಇಲ್ಲಾಂದರೆ ಅದ್ರ ಜೊತೆಲೇ ವೀರಪ್ಪನ ಜೊತೆಗೆ ಇದು ಹೋಗುತ್ತೆ. ವೆಬ್ ಸೀರೀಸ್ ಜೊತೆಗೆ ಮತ್ತೆ ಬೇರೆ ಯಾರು ಸಿನಿಮಾ ಪ್ಲಾನ್ ಇದೆಯಾ ಇನ್ನೊಂದು- ಈ ಥರ ಕ್ರೈಮ್ ರಿಲೇಟೆಡ್? ನಾನು ವೀರಪ್ಪನ್ ಇಂಟರ್ವ್ಯೂ ಮಾಡೋಕ್ಕೆ ಅಂತ ಜೈಲ್ಗಳಿಗೆ ಹೋಗ್ತಿದ್ನಲ್ಲ, ಲೈವ್ ಎಲ್ಲ ಜೈಲ್ಗೆ ಹೋಗಿದ್ದೀನಿ ನಾನು. ವೀರಪ್ಪನ ಸಹಚರರು ಯಾರ್ಯಾರೋ ಬೆಳಗಾಂ ಜೈಲಿಂದ ಹಿಡಿದು ಸೈಮನ್ನು ಎಲ್ಲ ಎಲ್ಲರದ್ದು ಇಂಟರ್ವ್ಯೂ ಮಾಡಿದ್ದೀನಿ ನಾನು. ನಿಮ್ಮ ಥರನೇ ನಾನು ಬೆಳಗಾಂ ಜೈಲು, ಅಲ್ಲಿ ಸ್ವರ್ಗ ಮಾಡೋದು ಬ್ಲಾಸ್ಟ್ ಆಯ್ತಲ್ಲ, 20 ಚಿಲ್ಲರೆ ಜನ ಸಾಯ್ತಾರಲ್ಲ, ಅವ್ರನ್ನೆಲ್ಲರನ್ನೂ ಇಂಟರ್ವ್ಯೂ ಮಾಡಿದ್ದೀನಿ ನಾನು ಜೈಲಲ್ಲೇ. ಅವ್ರು ಇಂಟರ್ವ್ಯೂಗಳು ಮಾಡೋ ಟೈಮಲ್ಲಿ ಮದಾನಿನ ಭೇಟಿ ಮಾಡಿದ್ದೆ. ಮದಾನಿ ಅಂದರೆ ಯಾರು ಗೊತ್ತಾಯ್ತು, ನೀವು ಭೇಟಿ ಮಾಡಿಲ್ಲ ಅನಿಸುತ್ತೆ. ಅಣ್ಣೋರ ಬಿಡುಗಡೆಗೆ ಮದಾನಿದು ಪಾತ್ರ ಇದೆ. ಅವರು ಮುಸ್ಲಿಮ್ಸು. ನಮ್ಮ GA ಬಾವ ಅಂತ ಒಬ್ರು ಇದ್ದಾರೆ, ಕೇಳಿದ್ದೀರಾ? ಕೇಳಿದೆ. ಆ GA ಬಾವ ಅವ್ರು ಇಲ್ಲಿ ಪೊಲೀಸ್ ಆಫೀಸರ್ ಆಗಿರ್ತಾರೆ. ನಮ್ಮ ಮದಾನಿನ ಅವರೇ ಟಚ್ ಮಾಡಿ 4 ಜನ ಹುಡುಗರನ್ನ ಕಳಿಸಿರ್ತಾರೆ ವೀರಪ್ಪನ ಸಾಯಿಸೋಕ್ಕೆ ಒಳಗಡೆಯಿಂದ. ಅದು ನಾನು ಪಿಕ್ಚರಲ್ಲಿ ಮಾಡಿದ್ದೀವಿ. ಆ ಒಂದು ಕ್ಯಾರೆಕ್ಟ್ರಲ್ಲೇ ರಿಷಬ್ ಶೆಟ್ಟಿ ಆ್ಯಕ್ಟ್ ಮಾಡಿರೋದು. ಕಾಂತಾರ ಡೈರೆಕ್ಟ್ರ್, ಅವ್ನು ನನ್ನ ಅಸಿಸ್ಟೆಂಟು. ಹಿ ವಾಸ್ ಮೈ ಅಸಿಸ್ಟೆಂಟ್ ಡೈರೆಕ್ಟರ್ ಫಾರ್ ದ್ಯಾಟ್. ಆ್ಯಂಡ್ ಸೈನೈಡ್ಗೂ ಅವನೇ ಅಸಿಸ್ಟೆಂಟ್ ಡೈರೆಕ್ಟ್ರು. ಆ ಪಾತ್ರ ಅವ್ರ ಕೈಲೇ ಮಾಡಿಸಿರೋದು, ರಿಷಬ್ ಕೈಲೇ ಮಾಡಿಸಿದ್ದೀನಿ. ರಿಷಬ್ ಅವಾಗ ಪ್ರಶಾಂತ್ ಶೆಟ್ಟಿ ಅಂತ ಅವ್ರ ಹೆಸರು, ಅವ್ರ ಕೈಲೇ ಆ ಪಾತ್ರ ಮಾಡಿಸಿದ್ದೀನಿ. 4 ಜನ ಬರ್ತಾರೆ ಮದಾನಿ ಕಡೆಯವರು. ಮದಾನಿ ಇದೆಲ್ಲ ಇಂಟರ್ವ್ಯೂ ಎಲ್ಲ ಆದಮೇಲೆ ಮದಾನಿ ಕೇಳ್ತಾರೆ ನನ್ನ, ನೋಡಿ ನಾನು ಇವತ್ತು ಬೆಂಗಳೂರು ಜೈಲಲ್ಲಿ ಈ ಥರ ನರಳ್ತಾ ಇದ್ದೀನಿ, ಭಾವ ಅವ್ರಿಗೆ ಹೇಳಿ ರಾಜ್ಕುಮಾರ್ ಬಿಡುಗಡೆಗೆ ನಾನು ಅವಾಗ ಸಹಾಯ ಮಾಡಿದ್ದೆ, ನನಗೇನಾದರೂ ಇವಾಗ ಸಹಾಯ ಮಾಡೋಕ್ಕೆ ಹೇಳಿ ಅಂತ ಅವರಂದರು. ಅದನ್ನು ಬಂದು ನಾನು ಭಾವ ಅವ್ರ ಹತ್ರ ಹೇಳಿದೆ. ರಮೇಶ್ ಅಂತ ಕೈ ಹಿಡ್ಕೊಂಬಿಟ್ರು ನನಗೆ. ಯಾಕೆ ಸರ್ ಅಂದೆ. ಆವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು, ನಾವು ಹೆಲ್ಪ್ ತೊಗೊಂಡ್ವಿ. ಈಗ BJP ಗೌರ್ಮೆಂಟ್ ಇದೆ ರಮೇಶ್, ನಾನು ಮದಾನಿಗೆಲ್ಲ ಹೆಲ್ಪ್ ಮಾಡೋಕ್ಕೆ ಹೋಗಿ ತಿರ್ಗಾ ವಾಪಸ್ಸು ನಾನೇನೋ ಟೆರರಿಸ್ಟ್ಗೆ ಹೆಲ್ಪ್ ಮಾಡ್ತಾಯಿದ್ದೀನಿ ಅಂತೇಳಿ ನನ್ನ ಮೇಲೆ ಗೂಬೆ ಕೂರಿಸ್ಬಿಡ್ತಾರೆ, ಸಂಬಂಧನೇ ಇಲ್ದಿರೋದೆಲ್ಲ ತಂದುಬಿಡ್ತಾರೆ. ಅಯ್ಯೋ ದೇವರೇ ಬಿಟ್ಬಿಡಿ ರಮೇಶ್ ನಮ್ಮನಿಲ್ಲ ಅಂತ. ಯಾಕಂದರೆ ಪಾಪ ಅವ್ರಾಗ ಅಣ್ಣವ್ರ ಬಿಡುಗಡೆಗೋಸ್ಕರ ಯಾರೇ ಕಾಲು ಹಿಡಿಬೇಕು, ಕೈ ಹಿಡಿಬೇಕು, ಹಿಡಿದ್ಬಿಟ್ಟಿದ್ದಾರೆ. ಏನೇನಾಗುತ್ತೋ ಎಲ್ಲ ಥರ ಪ್ರಯತ್ನ ಪಟ್ಬಿಟ್ಟಿದ್ದಾರೆ. ಪ್ರತಿಯೊಂದು ವೀರಪ್ಪನಿಗೋಸ್ಕರ ಏನೇನು ಮಾಡಬೇಕು ಎಲ್ಲ ಥರ ಮಾಡಿಬಿಟ್ಟಿದ್ದಾರೆ ಪ್ರತಿಯೊಬ್ಬರು. ಅದಾದಮೇಲೆ ನಾನು ಹೋದಾಗ ಇಂಟರ್ವ್ಯೂ ಮಾಡಿದ್ದು ಒಬ್ಬನ, ರಾಡ್ ಶ್ಯಾಮ್ ಅಂತ. ರಾಡ್ ಶ್ಯಾಮ್ ಅಂತೇಳಿ ಅವನ್ನ ಇಂಟರ್ವ್ಯೂ ಮಾಡಿದ್ದೀನಿ. ಆ ಕತೆ ಮಾಡೋಕ್ಕೆ ಇಷ್ಟ ನನಗೆ. ಅವನು ಒಂದು ಅವನು ಹೇಳೋದು ಪೊಲೀಸವ್ರ ಪ್ರಕಾರ 3 ಮರ್ಡರ್ ಅಂತ ಪೊಲೀಸರು ಹೇಳೋದು, ಅದು ಕೋರ್ಟೊಳಗೆ. ಬಟ್ ಪೊಲೀಸರು ಹೇಳ್ತಾರೆ ಒಂದು 30-40 ಮಾಡಿದಂತ ಸಾರಿ ಇವನು ಈ ಥರ ಇನ್ಸಿಡೆಂಟ್ಸು ಅಂತಾರೆ ಅವರು. ಅವನು ಹೇಳ್ತಾನೆ 80 ಜನದವರೆಗೂ ಮಾಡಿದ್ದಾನೆ. ಆ ಕತೆ ಕೇಳಿಬಿಟ್ರೆ ಇಂಡಿಯಾಲೇ ಒನ್ ಆಫ್ ದ ನಟೋರಿಯಸ್ ಅನ್ಬೋದು. ಅವರು ಹೊರಗಡೆ ಬಂದರೆ ಇವಾಗ ಜೈಲಲ್ಲಿದ್ದಾರೆ. ನಾನು ಜೈಲಿಂದ ಆಚೆ ಬರ್ತೀನಿ, ಇಂಟರ್ವ್ಯೂ ಎಲ್ಲ ಮುಗಿಸ್ಕೊಂಡು ನನಗೆ ಕಾಲ್ ಬರುತ್ತೆ. ಸರ್ ನಾನು ಸರ್ ಶ್ಯಾಮ್ ಮಾತಾಡ್ತಾ ಇದ್ದೀನಿ. ಏನು ರೀ ಶ್ಯಾಮ್ ಫೋನ್ ಮಾಡಿಬಿಟ್ಟಿದ್ದೀರಾ ಸರ್? 1 ನಿಮಿಷ ಇರಿ ಸರ್ ಅಂತೇಳಿ ಕಾನ್ಫರೆನ್ಸ್ ಆಗ್ತಾರೆ ಅವ್ರ ವೈಫ್ಗೆ. ರಮೇಶ್ ನಾನು ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದರು, ಈಗ ನನ್ನ ಬಗ್ಗೆ ಕತೆ ಮಾಡ್ತಿದ್ದಾರೆ, ಪಿಕ್ಚರ್ ಮಾಡ್ತಿದ್ದಾರೆ ಅಂತ ಅವ್ರ ವೈಫ್ಗೆ ಕನೆಕ್ಟ್ ಮಾಡ್ತಾನೆ. ನನಗೆ ತಲೆಯೆಲ್ಲ ಸುತ್ತಬಿಡ್ತು ನನಗೆ. ಫೋನು, ಕಾನ್ಫರೆನ್ಸ್ ಕಾಲು, ಜೈಲಲ್ಲಿ ಒಳಗಡೆ ಇತ್ಕೊಂಡು ನೋಡಿ ಏನಾಗಿದೆ ಅಂತ. ಅದಾದಮೇಲೆ ನಾನು ಹೋಗ್ತೀನಿ ಇಂಟರ್ವ್ಯೂ ಮಾಡೋಕ್ಕೆ. ನನ್ನ ಕಂಡ್ರೆ ಅದೇನು ಇಷ್ಟ ಬಂತೋ ಗೊತ್ತಿಲ್ಲ, ತಪ್ಪಿಕೊಂಬಿಟ್ಟು ಸರ್ ನಿಮ್ಗೆ ಇವತ್ತು ಚಿಕನ್ ಮಾಡ್ಕೊಡ್ತೀನಿ ಸರ್ ಅಂತಾರೆ. ಅಲ್ಲೇ ಜೈಲಲ್ಲಿ ಮಾಡ್ಕೋಬೋದಾ ಅಲ್ಲಿ? ಇನ್ನೇನು ಹೇಳಿ, ನಾನು ಅಷ್ಟು ಒಳಗಡೆ ಹೋಗಿ ನೋಡಿದ್ದೀನಲ್ಲ, ನನಗೆ ಒಂಥರ ಆಗುತ್ತೆ. ಈ ವೈರ್ ಹೋಗುತ್ತಲ್ಲಮ್ಮ, ಕರೆಂಟ್ ವೈರು, ಆ ವೈರ್ಗೆ 2 ಕೊಕ್ಕಿಗಳಾಗ್ತಾರೆ. ನಾನು ಕಣ್ಣಾರೆ ಕಂಡಿರೋದಿದೆಲ್ಲ, ಕೊಕ್ಕಿಗಳು ಹಾಕಿ ಕರೆಂಟ್ ಸ್ಟವ್ ಇಟ್ಕೊಂಡು ಅಡುಗೆ ಮಾಡ್ಕೊಳ್ತಾರೆ. ಚಿಕನ್ ತರಿಸ್ಕೊಂಡಿದ್ದೆ ನಾವು, ಚಿಕನ್ ಮಾಡ್ಕೊಡ್ತೀನಿ ಸರ್ ನಿಮಗೆ ಅಂತಾರೆ. ಚಿಕನ್ ತಿಂದ್ರಾ? ಮಾಡ್ಕೊಟ್ರು? ನೀವು ಇಂಟರ್ವ್ಯೂ ಕೊಡಿ ಶ್ಯಾಮ್ ಸಾಕುಂದೆ. ಅವ್ರಿಗೆ ಸ್ವಲ್ಪ ಖುಷಿ, ಅಯ್ಯೋ ನನ್ನ ಬಗ್ಗೆ ಸಿನಿಮಾ ಅವರು ಹಂಗೆ ಅವನ ಬಗ್ಗೆ ಮಾಡಬೇಕು. ಆಮೇಲೆ ಆ ಥರ ವ್ಯಕ್ತಿ ಸಮಾಜದಲ್ಲಿ ಇರಬೇಕಾ ಬೇಡ? ಅದಾದಮೇಲೆ ನನಗೆ ನಿರ್ಭಯ ಕೇಸು ಇದೆಲ್ಲ ನೋಡಿ, ಆಮೇಲೆ ಹೈದ್ರಾಬಾದ್ ಕೇಸ್ ಎಲ್ಲ ನೋಡಿದ್ಮೇಲೆ ಈ ಥರ ವ್ಯಕ್ತಿ ಇರಬೇಕಾ ಈ ಸಮಾಜದಲ್ಲಿ, ಇರಬಾರ್ದ ಅನ್ನೋದು ಮೈಂಡಿಗೆ ಬಂದು ಆ ಕತೆ ಮಾಡಿ ಇಟ್ಕೊಂಡಿದ್ದೀನಿ. ಅದು ಸಿನಿಮಾ ಥರ ಸಿನಿಮಾ ಮಾಡಬೇಕು ಅಂತ ಆಸೆ ಅದು. ಯಾಕಂದರೆ ಈ ಥರನೂ ಇದ್ದಾರೆ ಇಲ್ಲಿ ಅನ್ನೋದು ಅದನ್ನು ಮಾಡಬೇಕು. ಹಂಗೆ ಆವಾಗ ನಮ್ಮ ಕುಚಣ ಸಾಹೇಬ್ರಿದ್ದರು, DG ಪ್ರಿಸನ್ಸು. ಆಮೇಲೆ ಲೀಗಲಾಗಿ ಪರ್ಮಿಷನ್ ತೊಗೊಂಡು ನಾನು ಆ ಥರ ಹೋಗಿ ಮಾಡ್ತಿದ್ದೆ. ಪರ್ಮಿಷನ್ ತಗೊಳ್ಳೇಬೇಕು ನಾವು
ಬೆಳಗಾಂ ಜೈಲ್ಗಳಾಗ್ಬೋದು, ಪ್ರತಿಯೊಂದು ಕಡೆನೂ ಅವ್ರನ್ನ ಫಸ್ಟ್ ಕೇಳ್ತೀವಿ, ಅವ್ರು ಬಿಡಿ ಅಂತಾರೆ. ಅದನ್ನೆಲ್ಲ ಒಂದು ಕಮ್ಯುನಿಕೇಷನ್ ಮಾಡಿ ಪ್ರಾಪರ್ ಇಲ್ಲೀಗಲಾಗಿ ಏನು ಮಾಡಲೇಬಾರ್ದು, ಯಾವುದನ್ನು ಲೀಗಲ್ಲಾಗೆ ಮಾಡಬೇಕು. ನಮಗೆಲ್ಲ ಆಪ್ಷನ್ಸ್ ಇದೆ, ನಮಗೆಲ್ಲ ಥರ ಅನುಕೂಲಗಳಿದ್ದಾಗ ನಾವು ಹೋಗಬೇಕು, ಲೀಗಲ್ಲಾಗಿ ಮಾಡಬೇಕೆಲ್ಲ. ನಾನು ಹೋಗಿ ಒಬ್ಬ ಫಿಲ್ಮ್ ಮೇಕರು, ಒಬ್ಬ ಇನ್ವೆಸ್ಟಿಗೇಷನ್ ಜರ್ನಲಿಸ್ಟ್ ಥರನೇ ಕೆಲಸ ಮಾಡೋದು. ನಾನು ಹೋಗಿ ಅದನ್ನೆಲ್ಲ ತಿಳ್ಕೊಂಡು ಮಾಡಬೇಕು ಅಂತ ಆಸೆ ಪಡ್ತೀನಿ. ಅದಕ್ಕೋಸ್ಕರ ನನ್ನ ಜೀವನದಲ್ಲೂ ಅರ್ಧ ವಯಸ್ಸು ಅದಕ್ಕೆ ಹಾಕಿದೆ. ರೆಫರ್ ಮಾಡಬೇಕು, ಇಂಟರ್ವ್ಯೂ ಮಾಡಿ ರಿಲೇಟೆಡ್ ವೀರಪ್ಪನ್ ಸ್ಟೋರೀಸ್ಗೆ ಅಂತ ಹೇಳಿದರೆ ಯಾರನ್ನ ಮಾಡ್ಬೋದು ಸರ್? ನೀವು ಯಾರನ್ನ ರೆಫರ್ ಮಾಡ್ತೀರಾ? ಗೋಪಾಲ್ ಹೊಸೂರನ್ನೆಲ್ಲ ಮಾಡಬೇಕು ನೀವು. ಗೋಪಾಲ್ ಹೊಸೂರು, ಬಿದ್ರಿ ಸಾಹೇಬರು ಮಾಡಿದ್ದೀವಿ. ಮಾಡಿದ್ರಾ? ಹಾಂ, ಅವ್ರು ಎಷ್ಟು ಹೇಳಿದ್ರು ಗೊತ್ತಿಲ್ಲ. ನಾವು ಬುಕ್ ರಿಲೀಸ್ ಇತ್ತಲ್ಲ ಅದನ್ನು ತೋರಿಸ್ತಾರೆ ಅಷ್ಟೇ. ಬುಕ್ಕಲ್ಲಿದೆ ನೋಡ್ಕೊಳ್ಳಿ ಅಂದ್ರ. ಅಲ್ಲ, ಬುಕ್ ರಿಲೀಸ್ ಹಿಂದಿನ ದಿನ, ಬಟ್ ಬುಕ್ ರಿಲೀಸ್ ಆಮೇಲೆ ಕೊಟ್ಟಿದ್ದು ಇಂಟರ್ವ್ಯೂ, ಬಟ್ ಸ್ವಲ್ಪ ಹೇಳಿದ್ರು ಅಷ್ಟೇ. ಅವರು ಸ್ವಲ್ಪ ಶೈ ನೇಚರು, ತುಂಬ ಅವ್ರು ಹೇಳೋಕ್ಕೆ ಹೋಗಿ ಅವ್ರ ಬಗ್ಗೆ ನಾವು ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಅವ್ರ ಬಗ್ಗೆ ನೀವೇ ಹೇಳಿ ಸರ್ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ತುಂಬ ಇದು ಮಾಡ್ತಾರೆ. ಅವ್ರ ಜೊತೇಲಿ ಕೆಲಸ ಮಾಡಿರ್ತಾರಲ್ಲ ಒಂದಷ್ಟು ಜನ, ಅವ್ರನ್ನ ಕೇಳಬೇಕು ದಿನಚರಿ ಹೆಂಗಿರುತ್ತೆ ಅವ್ರದ್ದು ಅಂತ. ಅವತ್ತು ನಾನು ಅವ್ರ ಜೊತೇಲಿ ವಸಂತ ಆಗ್ಬೋದು, ತುಂಬ ಕ್ಲೋಸಾಗಿರ್ತಾರೆ. ಅವ್ರದ್ದೇ ಟೀಮ್, ಕೋರ್ ಟೀಮ್ ಅಂತ ಬರುತ್ತೆ. ಬೆಳಿಗ್ಗೆ ಎದ್ದಾಗಿಂದ ಅವ್ರು ಏನೇನು ಮಾಡ್ತಾರೆ ಸಾಹೇಬರು ಜೊತೆಲೇ ಇರ್ತಾರಲ್ಲ, ಅವ್ರನ್ನ ಕೇಳಬೇಕು. ಅವ್ರು ಎಷ್ಟು ಗಂಟೆಗೆ ಪೂಜೆ ಮಾಡ್ತಾರಾ, ಪೂಜೆ ಮಾಡದೆ ಟಿಫನ್ ತಿಂತಾರಾ, ಮನೆಯಿಂದ ಬಿಟ್ಟು ಹೋಗ್ಬೇಕಾದ್ರೆ ಅವ್ರು ಹೆಂಗಿತ್ತು. ವೀರಪ್ಪನ ಅವ್ರಿಗೆ ಲೆಟ್ರ್ ಬರೀತಾನೆ ಇಲ್ಲಿಗೆ, ನಿಮ್ಮ ಮಕ್ಕಳನ್ನ ಮತ್ತು ಹೆಂಡ್ತಿನ ಸಾಯಿಸ್ತೀನಿ ಅಂತ. ಅದೆಲ್ಲ ಹೆಂಗೆ ಆಗಿರ್ಬೇಕು ಅವ್ರಿಗೆ, ಇದೆಲ್ಲ ರೆಕಾರ್ಡೆಡ್ ಇದು. ಅವರೆಲ್ಲ ಅದೆಲ್ಲ ಹೇಳಲ್ಲ ಅವರು. ಈ ಮನೇಲಿ ಉಮಾ ಮೇಡಮ್ಗೆ ಹೆಂಗಿತ್ತು ಅವಾಗ, ಆ 2 ಮಕ್ಕಳು ಚಿಕ್ಕವರು, ಒಬ್ಬರು SLC ಒಬ್ಬರು PUC, ಅವ್ರಿಗೆಲ್ಲ ಹೆಂಗಿರ್ಬೇಕು ಎಕ್ಸಾಮು. ಸರ್, ಇದು ನಾನೊಂದು ಕ್ವಶನ್ ಕೇಳ್ತೀನಿ, ಆನೆಸ್ಟಾಗಿ ಆನ್ಸರ್ ಮಾಡಿ. ವೀರಪ್ಪನ್ ಏನಾದರೂ ಬದುಕಿದ್ರೆ ಸಿನಿಮಾ ಮಾಡ್ತಾ ಇದ್ರಾ ನೀವು? 10 ಫಿಲಮ್ ಆಗ್ಬಿಡ್ತಿದೆ. ನಂಗೆ ಇಷ್ಟ ಅವನ್ನೇ ಇಂಟರ್ವ್ಯೂ ಮಾಡೋಕ್ಕೆ. ಏನಿದೆ ನಮಗೆ, ನಾವು ಫಿಲ್ಮ್ ಮೇಕರು, ನಮ್ಗೇನಿದೆ ಅಲ್ಲ ಕೇಳಿದೆ, ಯಾಕೆಂದರೆ ಸೈನಿಕ್ ಮಾಡಿದ್ರಿ ನೀವು, ಅದೇನು ಇದಾಗಿಲ್ಲ, ಹಂಗಾಗಿ ಇದೇ ಥರ ಮಾಡ್ತಾ ಇದ್ರೆ ಹೇಗೆ? ನಾನು ಕತೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ 2000 ತಾನೆ. ವೀರಪ್ಪಂದು ಅಣ್ಣವ್ರು ಕಿಡ್ನ್ಯಾಪ್ ಆದಾಗ ಕತೆ ಬರೀತಾನೆ ಇದೀನಲ್ಲ. ಆಮೇಲೆ ಎಲ್ಲರಿಗೂ ಗೊತ್ತಲ್ಲ, ನಾನು ಹೋಗಿ ಭೇಟಿ ಇದು ಪ್ರತಿಯೊಂದು ಟ್ರೈ ಮಾಡ್ತಾನೆ ಇದ್ದಲ್ಲ. ಕೊಳತೂರು ಮನೆಯಿಂದ ಎಲ್ಲರನ್ನೂ ಭೇಟಿ ಮಾಡಿದೆ ನಾನು. ಯಾರ್ಯಾರು ವೀರಪ್ಪನ್ ಸರ್ಕಲ್ ಇದ್ರು ಎಲ್ಲರೂ ಭೇಟಿ ಮಾಡ್ತಾನೆ ಇದ್ದಲ್ಲ ನಾನು. ಖಂಡಿತವಾಗೂ ಮಾಡ್ತಾಯಿದ್ದೆ. ನಾನು ನೀವು ನೋಡಿ ನನ್ನ ಹಿಸ್ಟ್ರಿ 2008ಗೆ ನಾನು ಆ್ಯಕ್ಚುಲಿ ಅಟ್ಟಹಾಸ ಮಾಡಬೇಕಾಗಿದ್ದು. ನಾನು ಕಾರಣಾಂತರಗಳಿಂದ ಅದೊಂದು 2-3 ವರ್ಷ ತಳ್ತಷ್ಟೇ. ಕಿಲ್ಲಿಂಗ್ ವೀರಪ್ಪನ್ ಮೇಲೆ ಏನು ಕೇಸ್ ಹಾಕ್ನಿಲ್ವಾ ಇವರು? ಮುತ್ತಲಕ್ಷ್ಮಿ ಹಾಕಿದ್ರು ಅವ್ರ ಮೇಲೆ, ಅಲ್ಲೂ ಕಾಸು ಓನ್ಲಿ ದುಡ್ಡಿಗೋಸ್ಕರ. ಅವು ಇನ್ಯಾವುದಕ್ಕೆ ಹಾಕ್ತಾರೆ ಮೇಡಮ್? ಏನು ಅವ್ರೇನು ಸಮಾಜ ಸೇವೆ ಮಾಡೋಕ್ಕೆ ಬಂದಿದ್ದಾರಾ? ಅವ್ರ ಸೇವೆ ಆಗಬೇಕಷ್ಟೇ. ಕಿಲ್ಲಿಂಗ್ ವೀರಪ್ಪನ್ ಪ್ರೊಡ್ಯೂಸರ್ ಯಾರೋ ಕರ್ನಾಟಕದಲ್ಲೂ ಇರಬೇಕೇನೋ, ಒಬ್ಬರೋ ಇಬ್ಬರು ಯಾರೋ ಇದ್ದಾರೆ ಅನಿಸುತ್ತೆ. ಅವ್ರು ಸಿಕ್ಕಿದ್ರೆ ಅವರೇ ಹೇಳ್ಬಿಡ್ತಾ ಇರ್ಬೇಕಂದ್ರೆ ನೀವು. ಅವರು ನಂಗೆ ಫೋನ್ ಮಾಡಿದರು, ಏನಾಯ್ತು ಸರ್ ಅಂದು. 25 ಲಕ್ಷ ಕೊಟ್ಟಿದ್ದೀನಿ, ನಿಮ್ಮ ಹತ್ರ ಎಷ್ಟು ಕೇಳ್ತಾರೋ ಗೊತ್ತಿಲ್ಲ ಅಂತ. ನಿಜ ತಾನೆ, ಅದು DDನೇ ಕೊಟ್ಟಿರೋದು, ಅದು ಏನು ಲೀಗಲಾಗಿ ಕೊಟ್ಟಿರೋದು, ವೈಟ್ ಕೊಟ್ಟಿರೋದು. ನಾನು ತೆಲುಗು ರೈಟ್ಸ್ನ ಅಡ ಇಟ್ಬಿಟ್ಟು ಆ ದುಡ್ಡು ಅವ್ರಿಗೆ ಕೊಟ್ಟಿದ್ದು 25 ಲಕ್ಷ. ಅದು ರಿಲೀಸ್ ಮಾರನೇ ದಿನಕ್ಕೆ ಬಂದುಬಿಟ್ಟಿತ್ತು. ಆವಾಗ ಕುತ್ತಿಗೆಗೆ ಬಂದಂಗೆ ಆಗಿತ್ತು. ಅವಾಗ ಮನೆ ಮಾರಬೇಕು, ಇಲ್ಲಾಂದರೆ ಏನೋ ಇಡಬೇಕು ಅಂದಾಗ ನಾನು ತೆಲುಗು ರೈಟ್ಸ್ ಹಂಗೆ ವೀರಪ್ಪಂದು ಅಡ ಇಟ್ಬಿಟ್ಟು ಕೊಟ್ಟು ಒಬ್ರಿಗೆ ಹಂಗೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಸಿದೆ. ಆ ದುಡ್ಡನ್ನ DD ತೊಗೊಂಡೋಗಿ ಚೆನ್ನೈಲಿ ಕೊಟ್ಟು ಪ್ರೆಸ್ ಮೀಟಲ್ಲೇ ಆ DD ತೋರಿಸಿ ಕೊಟ್ಬಿಟ್ಟು. ಥ್ಯಾಂಕ್ ಯು, ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.